ಅಮ್ಮ, ಅಡಿಗೆ ಆಗಿದೆಯಾ? ಹೊಟ್ಟೆ ಹಸಿವು ಎಂದ್ಲು ಅಕ್ಕಿಯನ್ನು ಮೊರಕ್ಕೆ ಎತ್ತುತ್ತಾ. ಬೆಳಗ್ಗೆ ತಿಂಡಿನೂ ಇರಲಿಲ್ಲ. ಕೆಲ್ಸಕ್ಕಂತ ಹೊರಡೋ ಅಣ್ಣನಿಗೆ ತನ್ನ ತಿಂಡಿಯನ್ನು ಸೇರಿಸಿ ಗಡದ್ದಾಗಿ ತಿನ್ಸ್ ಕಳಿಸಿದ್ಲು. ಈಗ ಹೊಟ್ಟೆಯಲ್ಲಿ ದೊಂಬರಾಟ ಶುರುವಾಗಿತ್ತು. ತಟ್ಟೆ ಹಾಕು ಬಾ, ಚುಟುಕಾಗಿ ಹೇಳಿದ್ರು. ಜಮುನಾಳ ಬಗ್ಗೆ ಅವರಿಗೆ ಒಂದು ವಿಧವಾದ ಆತ್ಮೀಯತೆ. ಅದಕ್ಕೆ ಒಂದೆರಡು ಕಾರಣಗಳಿರ್ಬೋದು. ಮುಖ್ಯವಾಗಿ ಹಳ್ಳಿಯಿಂದ ಬರೋ ತರಕಾರಿ ಕಾಳುಗಳನ್ನು ತಂದುಕೊಟ್ಟು ಆತ್ಮೀಯತೆಗೆ ಪಾತ್ರಳಾಗಿದ್ಲು. ಜಮುನಾ, ನೀನು ಇಲ್ಲೇ ಊಟ ಮಾಡು. ನೀನು ತಂದುಕೊಟ್ಟ ಹುರುಳಿ ಕಾಳು ಹಾಕಿ ಹುಳಿ ಮಾಡಿದ್ದೀನಿ. ಇನ್ನು ಹೆಚ್ಚಿನ ಉಪಚಾರ ಅವಳಿಗೆ ಬೇಕಿರಲಿಲ್ಲ. ಸವಿತಾಳ ಜೊತೆ ತಾನು ಊಟ ಮಾಡಿದ್ಲು. ನಾಳೆ ಸವಿತಾನ ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ, ಉಲ್ಲಾಸವಾಗಿಯೇ ಹೇಳಿದ್ಲು. ಅನಸೂಯನ ಮನವರ ಮುಖದ ಮೇಲಿನ ಭಾವನೆಗಳು ಏರ್ಪೇರಾಗಲಿಲ್ಲ. ಸ್ವಲ್ಪ ತಗ್ಗಿದ ಸ್ವರದಲ್ಲಿ, ಯಾರು ಬೇಡ ಅಂದರು? ಅಷ್ಟೇ ಅವರು ಅಂದಿದ್ದು. ಬಟ್ಟೆ ಬರಿಗಳನ್ನು ಪ್ಯಾಕ್ ಮಾಡಬೇಕಾದ್ದರಿಂದ ಜಮುನಾ ಬೇಗನೆ ಹೊರಟು ನಿಂತಳು. ಸವಿತಾ ಅವಳನ್ನು ಬೀಳ್ಕೊಟ್ಟು ಬಂದಳು. ಯೋಚಿಸಿದ ಸಣ್ಣ ವಿಷಯಗಳನ್ನೇ ಅಗಾಧವಾಗಿ ಭಾವಿಸಿ ಭವಿಷ್ಯದಲ್ಲಿ ನಿರಾಸೆ ಕಾಣೋದು ಸವಿತಾಳಿಗೆ ಇಷ್ಟವಿಲ್ಲ. ಪ್ರತಿಯೊಂದಕ್ಕೂ ಧೈರ್ಯವಾಗಿ ಎದೆ ಒಡ್ಡೋದೇ ಸರಿಯಾದ ನಿಲುವೆಂದು ಅವಳ ಅನಿಸಿಕೆ. ತಾಯಿ ಎಂದು ಒಪ್ಪಿಗೆ ಇತ್ತಿದ್ರಿಂದ ಅವರನ್ನು ಕೇಳುವಂತಿರಲಿಲ್ಲ. ಸ್ವಲ್ಪ ಚೆನ್ನಾಗಿದ್ದ ಸೀರೆ, ಲಂಗ ಮುಂತಾದನ್ನು ಲೆದರ್ ಬ್ಯಾಗಿಗೆ ತುರುಕಿದ್ಲು. ಒಂದು ಬೆಡ್ಶೀಟನ್ನು ಮಡಚಿಟ್ಲು. ಇಷ್ಟೇ ಅವಳ ಪ್ರಯಾಣದ ಸಿದ್ಧತೆ. ಮೌನವಾಗಿ ಮಗಳ ಕೆಲಸ ನೋಡುತ್ತಾ ಕೂತಿದ್ರು ಅನಸೂಯಮ್ಮ. ಮಗಳು ಮನೆ ಬಿಟ್ಟು ಹೋಗ್ತಿರೋದೇ ಅಪರೂಪ. ನೆಂಟರು ಆಪ್ತರಷ್ಟರ ಮದುವೆಗೆ ತಾಯಿಯನ್ನು ಕಳಿಸಿ ತಾನು ಸುಮ್ಮನಿದ್ದು ಬಿಡ್ತಿದ್ಲು. ಹೈಸ್ಕೂಲ್ ಕಾಲೇಜ್ಗಳಲ್ಲಿ ಟೂರ್ ಹಾಕಿದಾಗಲೂ ಹೋಗಿರಲಿಲ್ಲ. ಈಗ ಅಪರೂಪಕ್ಕೆ ಗೆಳತಿಯ ಮನೆಗೆ ಹೋಗ್ತಿದ್ದಾಳೆ. 4 ದಿನ ಆರಾಮವಾಗಿ ಇದ್ದು ಬರಲಿ ಎಂದ್ಕೊಂಡ್ರು. ಪೆಟ್ಟಿಗೆಯಲ್ಲಿರೋ ರೇಷ್ಮೆ ಸೀರೆ ತಗೊಂಡು ಹೋಗು. ಸವಿತಾ ತಾಯಿಯ ಮುಖ ನೋಡಿದ್ಲು. ನೋವುಂಡ ಜೀವ ನಿಟ್ಟಿಸಿರು ಚೆಲ್ಲಿದ್ಲು. ಅದೆಲ್ಲ ಬೇಡಮ್ಮ, ನಾನೇನು ಮದುವೆ ಮನೆಗೆ ಹೋಗ್ತಾ ಇದ್ದೀನ? ಈ ನೈಲಾಕ್ ಸೀರೆಗಳೇ ಬೇಕಾದಷ್ಟಾಯಿತು. ಪುನಃ ಅನಸೂಯಮ್ಮ ಮಗಳಿಗೆ ಯಾವ ಸಲಹೆಯನ್ನು ಕೊಡಲು ಹೋಗಲಿಲ್ಲ. ಏರ್ ಬ್ಯಾಗ್ ಗೂಟಕ್ಕೆ ತಗಲಿಸಿ ಮುಗೀತು ಎನ್ನುವಂತೆ ಸಮಾಧಾನದ ನಿಟ್ಟೆಸಿರುಬಿಟ್ಲು. ಇನ್ನೇನು ಮಾಡಲಿ ಅಂತ ಯೋಚಿಸಿದ್ಲು. 2 ಗಂಟೆಯ ವೇಳೆಯಲ್ಲಿ ಶ್ರೀನಿವಾಸ್ ಅಯ್ಯನವರು ಮನೆಯಲ್ಲೇ ಇರ್ತಾರೆ. ಅವರನ್ನು ಕಂಡು 1-2 ದಿನಗಳು ಪರ್ಮಿಷನ್ ಪಡೆಯೋದು ಕಷ್ಟವೆನಿಸಲ್ಲ ಎಂದುಕೊಂಡು ಮಡಚಿಟ್ಟಿದ್ದ ಸೀರೆಯನ್ನು ನಾಜೂಕಾಗಿ ಉಟ್ಟು ಮುಖ ತೊಳೆಯದೆ ಮೇಲ್ಮೇಲೆ ಸ್ವಲ್ಪ ಪೌಡರಿನ ಲೇಪನ ಮಾಡಿದ್ಲು. ತನ್ನ ಮುಖಕ್ಕೆ ಪರವಾಗಿಲ್ಲವೆನಿಸಿತು. ಅಮ್ಮ, ನಾನು ಶ್ರೀನಿವಾಸ್ ಅಯ್ಯನವರ ಮನೆಗೆ ಹೋಗಿ ಬಂದುಬಿಡ್ತೀನಿ. ಮಧ್ಯಾಹ್ನದ ಹೊತ್ತು ಮನೆಯಲ್ಲೇ ಇರ್ತಾರೆ. ಸಂಜೆ ವೇಳೆ ಅಕಸ್ಮಾತ್ ಎಲ್ಲಾದರೂ ಹೋಗಿರ್ಬೋದು. ತುಂಬ ಬಿಸಿಲಲ್ವ ಸವಿತಾ? ಮರುಕದಿಂದ ಹೇಳಿದರು. ಈ ಬಿಸಿಲಿನಲ್ಲಿ ಸದಾ ಓಡಾಡೋದು ಮಗಳಿಗೇನು ಪ್ರಯಾಸವೆನಿಸಲಿಲ್ಲ. ಆ ಕ್ಷಣದಲ್ಲಿ ಅವರಿಗೆ ಬಸ್ಗಾಗಿ ಅವಳು ಕಾಯುತ್ತಿದ್ದಿದ್ದೇ ಅಪರೂಪ. ಶಂಭುನಾಥ್ ಆಫೀಸ್ಗೂ ನಡೆದೇ ಹೋಗ್ತಿದ್ಲು. ಅಪರೂಪಕ್ಕೊಮ್ಮೆ ಕಾದು ಬಸ್ನಲ್ಲಿ ಹೋದರೂ ಕಾಲೇಜಿಗೂ ನಡೆದು ಹೋಗೋ ಅವಳಿಗೆ ಅದು ಅಭ್ಯಾಸವಾಗಿತ್ತು. ಪರವಾಗಿಲ್ಲ, ಅಂತಹ ಬಿಸಿಲೇನೂ ಇಲ್ಲ. ಚಪ್ಪಲಿ ಮೆಟ್ಟು ನಡೆದೇ ಬಿಟ್ಲು. ತಾಯಿ ಹೇಳಿದ ಹಾಗೆ ಬಿಸಿಲು ಜಾಸ್ತಿ ಎನಿಸಿತು. ಬಿರಬಿರನೆ ನಡೆದ್ಲು. ಅವರ ಕಾಂಪೌಂಡ್ನೊಳಕ್ಕೆ ಬರುವ ವೇಳೆಗೆ ಸಾಕೆನಿಸಿತು. ಗೇಟ್ ತಳ್ಕೊಂಡು ನಡೆದ್ಲು. ದಿನವೂ ಬಂದು ಹೋಗುತ್ತಿದ್ದರಿಂದ ಆ ಮನೆ ಅವಳ ಪಾಲಿಗೆ ಸುಪರಿಚಿತವಾಗಿತ್ತು. ಕಿವಿ ಗಡಚಿಟ್ಟಿ ಹೋಗುವಂತಹ ಫಾರಿನ್ ಸಂಗೀತ ಕಿವಿಗಳನ್ನು ಮುಚ್ಚಿಕೊಳ್ಬೇಕೆನಿಸಿತು. ಥಟ್ಟನೆ ಅರ್ಥ ಮಾಡಿಕೊಂಡ್ಳು ಶ್ರೀನಿವಾಸ್ ಅಯ್ಯನವರು ಮನೆಯಲ್ಲಿ ಇಲ್ಲವೆಂದು. ಹಿಂತಿರುಗಿ ಬಿಡ್ಲೆ ಎಂದು ಯೋಚಿಸಿದ್ಲು. ಪುನಃ ಹೋಗಿ ಬರಲು ಪ್ರಯಾಸ. 10 ನಿಮಿಷ ಅವರಿಗಾಗಿ ಕಾಯೋದು ಒಳ್ಳೆಯದೆನಿಸಿತು. ಇಲ್ಲ, ಸಂಜೆಯ ಟೈಪಿಂಗ್ ಕೆಲಸ ಅಗತ್ಯವಿದ್ದರೆ ಈಗಲೇ ಮುಗಿಸಿ ಹೋಗೋದು ಒಳ್ಳೆಯದೆನಿಸಿತು. ಒಳಗೆ ಹೆಜ್ಜೆ ಇರಿಸಿದ್ಲು. ಸಂಬು ಬಾಗಿಲಿಗೆ ಹೊರಗೆ ನಿಂತಿದ್ದ. ಅವನ ಕೆಲಸವೆಲ್ಲ ಮುಗಿದಿದೆ ಎಂದು ಅವನ ಮುಖದಿಂದಲೇ ತಿಳಿಯಬಹುದಾಗಿತ್ತು. ಕೆಲಸವಿರೋ ಸಮಯದಲ್ಲಿ ಅವನು ಗಡಿಬಿಡಿ ಅಸಾಧ್ಯ ಬೆಟ್ಟವನ್ನು ತಲೆ ಮೇಲೆ ಹೊತ್ತವನಂತೆ ಧಾವಂತ್ ಪಡ್ತಿದ್ದ. ಸಂಬು, ಯಜಮಾನ್ರು ಮನೆಯಲ್ಲಿಲ್ವಾ ಎಂದ್ಲು. ಆ ದೊಡ್ಡ ದನಿಯ ಸಂಗೀತದಲ್ಲಿ ಯಾರ ಮಾತು ಯಾರಿಗೂ ಕೇಳಿಸುವಂತಿರಲಿಲ್ಲ. ತನಗೇನೂ ಕೇಳಲಿಲ್ಲವೆನ್ನುವಂತೆ ಸನಿಹಕ್ಕೆ ಬಂದ. ಯಜಮಾನ್ರು ಮನೆಯಲ್ಲಿಲ್ವಾ? ಟ್ಯೂನ್ ಕಮ್ಮಿ ಮಾಡು, ನಿಂತರೆ ಓಡೋಗ್ಬೇಕೆನ್ಸುತ್ತೆ.
ಕಿವಿಗಳನ್ನು 2 ಕೈಗಳಿಂದ ಮುಚ್ಕೊಳ್ತಾ ಹೇಳಿದ್ಲು. ಇನ್ನೂ ಬಂದಿಲ್ಲ, ಚಿಕ್ಕಯಜಮಾನ್ರು ಹಾಕಿರೋದು. ಸವಿತಾ ದೇವ್ರೇ ಎನ್ನುವಂತೆ ಪಿಸುಗುಟ್ಲು. ಇನ್ನು ಅರೆಗಳಿಗೆ ಅಲ್ಲಿ ಅವಳಿಂದ ನಿಲ್ಲೋದು ಸಾಧ್ಯವಿಲ್ಲವಾಯಿತು. ಬಂದಾರಿಗೆ ಸುಂಕವಿಲ್ಲವೆನ್ನುವಂತೆ ಹಿಂದಕ್ಕೆ ತಿರುಗಿದ್ಲು. ಏನು ಬಂದಿದ್ದು? ತಟ್ಟನೆ ಹಿಂತಿರುಗಿದ್ಲು. ಒದ್ದೆ ಟವಲ್ ಉಟ್ಟು ವೇಣು ನಿಂತಿದ್ದ. ಹೋ, ಬಾತ್ರೂಮ್ವರೆಗೂ ಈ ಮ್ಯೂಸಿಕ್ ಕೇಳಲಿ ಅಂತ ಈ ಪಾರ್ಟಿ ಸೌಂಡ್ ಕೊಟ್ಟಿರ್ಬೇಕೆಂದ್ಕೊಂಡ್ಳು. ನಿಮ್ಮ ತಂದೆಯವರನ್ನು ನೋಡಬೇಕಿತ್ತು. ವೇಣು ಹುಬ್ಬೇರಿಸಿ ಅವಳನ್ನು ನುಂಗುವಂತೆ ನೋಡಿದ. ಪದೇ ಪದೇ ಅವಳು ತನಗೆ ಅವಮಾನ ಮಾಡ್ತಿದ್ದಾಳೆಂದೇ ಭಾವಿಸ್ತಿದ್ದ. ಅವರಿಲ್ಲ, ನನಗೆ ಹೇಳ್ಬೋದು. ಅವನ ಮಾತಿನಲ್ಲಿ ಗಡಸು ಧೋರಣೆ ಇತ್ತು. ಆ ಮ್ಯೂಸಿಕ್ ಕೇಳಲಾರದೆ ನಿಂತಲ್ಲೇ ಚಡಪಡಿಸಿದ್ಲು ಸವಿತಾ. ತಾಳ್ಮೆಯೇ ತಪ್ಪಿ ಹೋದಂತಾಯಿತು. ದಯವಿಟ್ಟು ಸ್ವಲ್ಪ ಟ್ಯೂನ್ ಕಮ್ಮಿ ಮಾಡಿ, ನಾನು ಬಂದ ವಿಷಯವೇ ಮರೆತು ಹೋಯಿತು. 2 ಕೈಗಳು ಅವನ ಕಿವಿಯ ಮೇಲೆ ಹೋದವು. ವೇಣು ತಟ್ಟನೆ ಆಫ್ ಮಾಡಿದ. ಸವಿತಾ ಸಮಾಧಾನದ ನಿಟ್ಟುಸಿರು ಬಿಟ್ಲು. ಸೋಫಾ ಮೇಲೆ ಕೂಸಿದ್ಲು. ವೇಣು ಕೋಣೆಯೊಳಗೆ ನಡೆದ. ಶಂಭು, ದೊಡ್ಡ ಯಜಮಾನ್ರು ಊಟಕ್ಕೆ ಬರ್ತಾರಾ? ಎಷ್ಟೊತ್ತಿಗೆ ಬರ್ತಾರೆ? ನಿಧಾನವಾಗಿ ಕೇಳಿದ್ಲು. ಈ ಸುಡು ಬಿಸಿಲಿನಲ್ಲಿ ಪುನಃ ಮನೆಗೆ ಹೋಗಿ ಸಂಜೆ ಬರೋದು ಅವಳಿಗೆ ಪ್ರಯಾಸವಾಗಿ ಕಂಡಿತು. ಇಂಜಿನಿಯರ್ ಬಂದಿದ್ರು, ಅವ್ರ ಜೊತೆ ಹೋದ್ರು, ಬಂದ್ಬಿಡ್ತಾರೆ. ಸವಿತಾ ಹಿಂದಕ್ಕೆ ಹೊರಗಿ ಟೀಪಾಯ್ ಮೇಲಿದ್ದ ಪೇಪರನ್ನು ಕೈಗೆ ತೆಗೆದುಕೊಂಡ್ಳು. ಅರ್ಥವಿಲ್ಲದ ರಾಜಕೀಯ ಪೇಪರನ್ನು ಅದರ ಸ್ಥಾನದಲ್ಲಿ ಇಟ್ಬಿಟ್ಲು. ಒಂದು ಕೈ ಇನ್ನೊಂದು ಕೈ ಬೆಸೆದು ಯೋಚಿಸುತ್ತಾ ಕೂತ್ಲು. ವೇಣು ಬಂದಿದ್ದೇ ಅವಳಿಗೆ ಗೊತ್ತಾಗಲಿಲ್ಲ. ಈಗ ಹೇಳ್ಬೋದು, ದರ್ಪದಿಂದ ಆಡಿದಂತಿತ್ತು. ಸವಿತಾಳ ತುಟಿಯ ಮೇಲೆ ಕಿರುನಗೆ ಅರಳಿತು. ಅದನ್ನು ತೋರಿಸ್ಕೊಳ್ಳಲು ಅವಳಿಗಿಷ್ಟವಿಲ್ಲ. ಟೈಪ್ ಮಾಡಬೇಕಾದ ಪೇಪರ್ ಕೊಟ್ಬಿಡಿ, ಈಗಲೇ ಮಾಡಿಬಿಡ್ತೀನಿ. ಯಾಕೋ ಎನ್ನುವಂತೆ ಪ್ರಶ್ನಾರ್ಥಕವಾಗಿ ನೋಡಿದ. ಅವಳು ಮಧ್ಯಾಹ್ನ ಎಂದೂ ಬಂದಿರಲಿಲ್ಲ. ನಾಳೆ ಊರಿಗೆ ಹೋಗಬೇಕಾಗಿದೆ. ಓರಿನೋಟ ಬೀರಿದ ವೇಣು. ಇವಳು ಅವನತ್ತ ಗಮನ ಹರಿಸಲಿಲ್ಲ. ಅದು ಅವಳಿಗೆ ಬೇಕಾಗೂ ಇರಲಿಲ್ಲ. ಮೊದಲ ನೋಟದಲ್ಲಿಯೇ ಶ್ರೀನಿವಾಸ್ ಅಯ್ಯನವರಂತೆ ಅವರ ಮಗ ವೇಣು ನಿರ್ಜೀವಿ ಎಲ್ಲವೆಂದು ಅರ್ತಿದ್ಲು. ಬಿಸಿ ರಕ್ತ, ಕಷ್ಟ ಕಾಣದ ಜೀವನ, ಜವಾಬ್ದಾರಿ ಹೊತ್ತ ತಂದೆ, ಇದೆಲ್ಲ ಸಾಮಾನ್ಯವೆಂದ್ಕೊಂಡಿದ್ಲು. ಕಾರಿನ ಶಬ್ದ ಕೇಳಿ ಶಂಭು ಹೊರಗೋಡಿದ. ವೇಣು ಅವಳ ಕಡೆ ನೋಟ ಹಾಸಿ ಎದ್ದು ಹೋದ. ಸವಿತಾಳಿಗೆ ಸಮಾಧಾನವಾಯಿತು. ವೇಣು ಹತ್ತಿರ ವ್ಯವಹರಿಸಬೇಕೆಂದರೆ ಸವಿತಾಳಿಗೆ ಬೇಸರ. ಆತ್ಮೀಯತೆಯಿಂದ ನೋಡುವ ಶ್ರೀನಿವಾಸ್ ಅಯ್ಯನವರೆಂದರೆ ಅವಳಿಗೆ ಅಪಾರವಾದ ಗೌರವ ಅಭಿಮಾನಗಳು. ಒಳಗೆ ಬಂದ ಕೂಡಲೇ ಸವಿತಾಳನ್ನು ನೋಡಿದವರೇ, ಶ್ರೀನಿವಾಸಯ್ಯ, ನಿಮ್ಮ ತಂದೆ ಹುಷಾರಾಗಿದ್ದಾರಾ? ಪುಣ್ಯಾತ್ಮ ಮೊದಲೇ ತಿಳಿಸ್ಬಿಟ್ಟಿದ್ರೆ ನಾವು ಬೇರೆಯವರಿಗಾದರೂ ಹೇಳ್ಬೋದಿತ್ತು. ಇದ್ದಕ್ಕಿದ್ದ ಹಾಗೆ ಚಕ್ಕರ್ ಹಾಕ್ಬಿಡ್ತಾರೆ. ನಿನ್ನೆ ಸಂಜೆ 10 ಸಲ ಹೇಳಿದ್ದೀನಿ. ಪತ್ತೆ ಇಲ್ಲ. ಬೇಸರ, ಕೋಪದಿಂದ ಮುಖದ ಮೇಲಿನ ಬೆವರುಗಳನ್ನು ಒರೆಸ್ಕೊಂಡ್ರು. ಅವಮಾನದಿಂದ ಸವಿತಾಳಿಗೆ ನಿಂತ ನೆಲವೇ ಕೂಸಿದಂತಾಯಿತು. ಅವರು ಬೆಳಗ್ಗೆ ಮನೆಯಿಂದ ಹೊರಟಿದ್ರೂ ಇದುವರೆಗೂ ಬಂದಿಲ್ಲ. ಆತಂಕ ಪಡುವಂತಿಲ್ಲ. ಬೇಜವಾಬ್ದಾರಿಯಿಂದ ಎಲ್ಲೋ ಇರ್ತಾರೆ. ಅವರ ಮುಂದೆ ನಿಲ್ಲೋದೇ ಅವಳಿಗೆ ಪ್ರಯಾಸವಾಯಿತು. ಬಾಯಿಂದ ಮಾತುಗಳೇ ಹೊರಲಿಲ್ಲ. ತೀರಾ ಮಂಕಾಗ್ಬಿಟ್ಲು. ಆ ಹುಡುಗಿಯನ್ನು ನೋಡಿ ಶ್ರೀನಿವಾಸ್ ಅಯ್ಯನಿಗೆ ಅಯ್ಯೋ ಎನಿಸಿತು. ಚೇಚೆ ಎಂದ್ಕೊಂಡ್ರು. ಬೇಜಾರು ಮಾಡ್ಕೋಬೇಡ, ಇವತ್ತು ತಲೆ ತಿಂದು ಹೋಯ್ತು. ಇಂಜಿನಿಯರ್ಸ್ ಎಲ್ಲ ಬಂದಿದ್ರು. ಆ ಕಟ್ಟಡದ ಫೈಲ್ ನಿಮ್ಮ ತಂದೆಯ ಜವಾಬ್ದಾರಿಯಲ್ಲಿತ್ತು. ಏನೋ ಆಯಿತು ಬಿಡು. ದೊಡ್ಡತನದಿಂದ ಆ ಮಾತುಗಳನ್ನು ಆಡಿದ್ರು. ಸವಿತಾಳ ಮುಖ ಗೆಲುವಾಗಲಿಲ್ಲ. ತಂದೆಯ ಬಗ್ಗೆ ಅವಳಿಗೆ ಅಪಾರವಾದ ಬೇಸರವಾಯಿತು. ಪ್ರಯಾಸಪಟ್ಟು ಅವಸರಿಸಿ ಅವರನ್ನು ಕಳುಹಿಸಿಕೊಟ್ರು. ವ್ಯರ್ಥವಾಯ್ತಲ್ಲ ಎಂದು ನೊಂದ್ಕೊಂಡ್ಳು. ನನಗೆ ಏನು ಹೇಳಬೇಕು ತೋಚ್ತಾ ಇಲ್ಲ. ತುಟಿಗಳನ್ನು ಸವರಿಸ್ಕೊಂಡ್ಳು. ಮುಂದೆ ಮಾತನಾಡೋದೇ ಅವಳಿಗೆ ಕಷ್ಟವಾಯಿತು. ವೇಣು ಕಡೆ ದೃಷ್ಟಿ ಹರಿಸುವುದಂತೂ ಅವಳಿಂದ ಸಾಧ್ಯವಿಲ್ಲ. ನಿಂತಿ ಇದೆಯಲ್ಲ, ಕೂತ್ಕೋ ಕೂತ್ಕೋ ಸಮಾಧಾನದಿಂದ ಹೇಳಿದರು. ಶ್ರೀನಿವಾಸಯ್ಯ, ಮತ್ತೆ ನಿಮ್ಮ ತಂದೆ ಆರೋಗ್ಯ ಸರಿ ಇಲ್ವಾ? ಅವರು ಸವಿತಾಳ ಬರುವನ್ನು ಬೇರೆಯಾಗಿಯೇ ಊಹಿಸ್ಕೊಂಡಿದ್ರು. ತಂದೆಯ ಅನಾರೋಗ್ಯದ ಬಗ್ಗೆ ಹೇಳಲು ಬಂದಿದ್ದಾಳೆ ಎಂದು ತಿಳಿದಿದ್ರು. ಸುಳ್ಳು ಹೇಳೋದು ಅವಳಿಗೆ ಸರಿಯಲ್ಲ ಎನಿಸ್ತು. ಈಗ ತಾನೇನಾದರೂ ಸುಳ್ಳು ಹೇಳಿದರೂ ತಂದೆ ಬಂದು ಎದುರು ನಿಂತಾಗ ಸತ್ಯ ಅರಿವಾಗುತ್ತೆ. ಅವರ ಮರ್ಯಾದೆ
ಉಳಿಸಲು ಹೆಣಗಾಡೋದ್ರಲ್ಲಿ ಅರ್ಥವಿಲ್ಲ. ನಿಜ ಹೇಳೋದೇ ಸರಿ ಅಂದ್ಕೊಂಡ್ಳು. ಆರೋಗ್ಯ ಸರಿಯಾಗಿ ಇತ್ತು. ಶ್ರೀನಿವಾಸ್ ಅಯ್ಯನವರು ಜೋರಾಗಿ ನಕ್ಬಿಟ್ರು. ಅವರಿಗೆ ಕೇಶವಯ್ಯನವರ ಸ್ವಭಾವದ ಪರಿಚಯವಿತ್ತು. ಸರಿ ಬಿಡು, ನೀನು ಬಿಸಿಲಿನಲ್ಲಿ ಬಂದ್ಬಿಟ್ಟಿದೀಯಾ ಎಂದಾಗ ಸವಿತಾಳಿಗೆ ವಿಷಯ ತಿಳಿಸಲು ಸೂಕ್ತವಾಗಿ ಕಾಣಲಿಲ್ಲ. ಒಂದ್ಗಳಿಗೆ ಯೋಚಿಸುತ್ತಾ ನಿಂತಳು. ಮೊದಲು ಕೂತ್ಕೋ, ಆಮೇಲೆ ಮಿಕ್ಕಿದ್ದು. ಸವಿತಾ ಕೂತ್ಲು. ಶಂಭು ತಂದಿಟ್ಟ ಶರಬತ್ತನ್ನು ಕುಡಿದ್ಲು. ಅದರ ಒಂದೊಂದು ಗುಟುಕು ಅವಳು ಹೋಗುವಾಗ ಕಹಿ ಎನಿಸಿತು. ಏನು ವಿಷಯ? ಫ್ಯಾನಿನ ಗಾಳಿಗೆ ಮೈಯೊಡ್ಡುತ್ತಾ ಕೇಳಿದ್ರು. ಸವಿತಾ ಏನಾದರೂ ಹೇಳಬೇಕಾಗಿತ್ತು. ಈಗ ಎಲ್ಲಿಗೆ ಹೋಗೋದು ಬೇಡವೆನಿಸಿತು. ವೇಣು ಮುಖದ ಮೇಲೆ ಚೇಷ್ಟೆಯ ನಗು ಮಿನುಗಿತು. ಅವಳ ಬಗ್ಗೆ ಒಂದು ಗಳಿಗೆ ಸಹಾನುಭೂತಿ ಉಕ್ಕಿತು. ಅದು ಒಂದು ಗಳಿಗೆ ಮಾತ್ರ. ಅಹಂಕಾರವನ್ನು ನೆನೆದು ಕೋಪದಿಂದ ಹಲ್ ಕಡಿದ. ದುಡ್ಡು ಏನಾದರೂ ಬೇಕಿತ್ತಾ? ಅವಳ ಕಡೆ ಕರುಣೆಯಿಂದ ನೋಡುತ್ತಾ ಕೇಳಿದ್ರು. ಜವಾಬ್ದಾರಿ ಇಲ್ಲದೆ ಹಾಯಾಗಿರಬೇಕಾದ ವಯಸ್ಸಿನಲ್ಲಿ ಹುಡುಗಿ ಇಷ್ಟು ಬವಣೆ ಅನುಭವಿಸ್ತಿದ್ದಾಳಲ್ಲ ಎಂಬುದೇ ಅವರ ಸಂಕಟ. ಹೋ, ಬೇಡ ಬೇಡ, ನನ್ನ ಫ್ರೆಂಡ್ ಬಲವಂತಕ್ಕೋಸ್ಕರ 4 ದಿನ ಅವಳ ಜೊತೆ ಹಳ್ಳಿಗೆ ಹೋಗಬೇಕಾಗಿದೆ. ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ತೊಂದರೆ ಏನೋ? ಏನಿಲ್ಲ, ಒಂದು 4 ದಿನ ತಾನೇ, ಹೋಗ್ಬಾ. ಟೈಪಿಂಗ್ ಕೆಲಸ ನಮ್ಮ ವೇಣು ನೋಡ್ಕೊತಾನೆ. ಸವಿತಾಳ ಮನ ಹಗುರವಾಯಿತು. ಏನಾದರೂ ಇದ್ದರೆ ಟೈಪ್ ಮಾಡಿ ಹೋಗ್ತೀನಿ. ಹುಚ್ಚುಡುಗಿ, ನೀನು ಕೇಶ್ ಅಯ್ಯನವರು ಮಗಳು ಅಂದರೆ ನಂಬೋಕೆ ಆಗೋಲ್ಲ. ನೀನು ಎಲ್ಲದರಲ್ಲೂ ಪರ್ಫೆಕ್ಟ್ ಎಂದವರೇ ಶಂಭು. ಊಟಕ್ಕೆ ರೆಡಿ ಮಾಡು ಕೂಗಿ ಹೇಳಿದರು. ತಟ್ಟೆ ಲೋಟಗಳ ಸದ್ದು ವೇಣು ಎದ್ದು ಹೋದ. ಶ್ರೀನಿವಾಸ್ ಅಯ್ಯನವರು ಬಟ್ಟೆ ಬದಲಾಯಿಸಿ ಬಾತ್ರೂಮ್ ಕಡೆ ಹೋದರು. ಸವಿತಾಳಿಗೆ ಕೂತಿರೋದು ಬೇಸರವೆನಿಸಿತು. ವೇಣು ಹಾಡು ಗುಣಗುತ್ತಾ ಬಂದ. ಜೊಂಪಾದ ಕೂದಲುಗಳೆಲ್ಲ ಹಣೆಯ ಮೇಲೆ ಬಿದ್ದು ಅವನ ಮುಖಕ್ಕೆ ಅಪೂರ್ವ ಚೆಲುವನ್ನು ಇತ್ತಿತು. ಥಟ್ಟನೆ ಅವಳಿಗೆ ಅಣ್ಣನ ಜ್ಞಾಪಕ ಬಂತು. ನಿಟ್ಟುಸಿರುಬಿಟ್ಲು. ದಯವಿಟ್ಟು ಟೈಪ್ ಮಾಡಬೇಕಾದ ಪೇಪರ್ಗಳನ್ನು ಕೊಡ್ತೀರಾ ಎಂದಾಗ ನಿಜವಾಗಿಯೂ ವೇಣುಗೆ ಕೋಪ ಬಂತು. ಯಾವಾಗಲೂ ಅಷ್ಟೇ, ಬಂದ ಕೂಡಲೇ ಆತುರವಾಗಿ ಕೆಲಸ ಮುಗಿಸಿ ಹೊರಡುವ ಅವಾಂತರ. ಒಂದ್ಗಳಿಗೆ ಸುಮ್ಮನೆ ಕೂಡೋದು ಅವಳಿಂದ ಆಗದ ಕೆಲಸ. ಈ ಸ್ವಭಾವ ಅವನಿಗೆ ಹಿಡಿಸುತ್ತಿರಲಿಲ್ಲ. ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ತಟ್ಟನೆ ಸಿಡುಕ್ಬಿಟ್ಟ. ಆಮೇಲೆ ತಾನು ಹಾಗೆ ಸಿಡುಕಬಾರ್ದಾಗಿತ್ತೆ ಅನ್ಕೊಂಡ. ನಿಮಗೆ ಸಮಯದ ಬೆಲೆ ಗೊತ್ತಿಲ್ಲ. ವೇಳೆಯ ಮಹತ್ವ ತಿಳಿದವರು ನಿಮ್ಮಂತೆ ಸಿಡುಕ್ಲಾರರು. ಕೋಪದಿಂದ ಕನಲಿ ನುಡಿದ್ಲು. ಅವನ ದಾಕ್ಷಿಣ್ಯಕ್ಕೇನೂ ಅವಳು ಒಳಗಾಗಿರಲಿಲ್ಲ. ಅದಕ್ಕಾಗಿ ತಲೆ ತಗ್ಗಿಸಲು ಸಹ ಸಿದ್ಧಳಿಲ್ಲ. ಶ್ರೀಮಂತಿಕೆಯ ದೊಡ್ಡಸ್ತಿಕೆಯ ಮುಂದೆ ತಲೆ ಬಾಗುವ ಸ್ವಾಭಿಮಾನಿ ಅವಳದಲ್ಲ. ಅಷ್ಟರಲ್ಲಿ ತಂದೆ ಬಂದಿದ್ದರಿಂದ ಅವಳ ಮುಖ ಮಂಕಾಗಿತ್ತು. ಕಂಕಳಲ್ಲಿ ಫೈಲ್, ಹಣೆಯಲ್ಲಿ ಗಂಧ, ಮಂತ್ರಾಕ್ಷತೆ ಹೂವು. ನೇರವಾಗಿ ರಾಯರ ಮಠದಿಂದ ಬರುತ್ತಿರುವವರೆಂದು ಯಾರು ಬೇಕಾದರೂ ತಿಳಿಬಹುದಾಗಿತ್ತು. ಸವಿತಾ ಸುಮ್ಮನಾದ್ಲು. ತಂದೆ ಕೈಯಲ್ಲಿರಿಸಿದ ಪ್ರಸಾದವನ್ನು ಕಣ್ಣೆಗೊಟ್ಕೊಂಡ್ಳು. ಯಾವ ರೀತಿ ಯೋಚಿಸೋದು ಕಠಿಣವಾಗಿ ಕಂಡಿತು. ವೇಣು ದೀರ್ಘವಾಗಿ ಅವರ ಕಡೆ ನೋಡುತ್ತಾ, ಆಯ್ತಾ ಪೂಜೆ ಅಂದ. ಅವರ ವಿಷಯವನ್ನು ಎಂದೂ ಸೀರಿಯಸ್ ಆಗಿ ತೆಗೆದುಕೊಳ್ಳಲಾರ. ಅವರ ಬಗ್ಗೆ ಅವನಿಗೆ ತಮಾಷೆ. ಅಭಿಷೇಕ ಪೂಜೆ ಎಲ್ಲ ಆಯಿತು. ಸಂತೋಷವಾಗಿ ನುಡಿದಂತಿತ್ತು. ಟವಲ್ನಲ್ಲಿ ಕೈ ಒರೆಸುತ್ತಾ ಬಂದ ಶ್ರೀನಿವಾಸ್ ಅಯ್ಯನವರು ನಗುತ್ತಾ, ಏನ್ರಿ ಇಷ್ಟು ಬೇಗ ಬಂದ್ಬಿಟ್ರಲ್ಲ? ಈ ಕಾಲಕ್ಕೆ ನೀವೇ ಪುಣ್ಯಾತ್ಮರು. ಸವಿತಾಳಿಗೆ ಅಲ್ಲಿ ನಿಲ್ಲೋದಾಗಲಿಲ್ಲ. ಡ್ರಾಯಿಂಗ್ ರೂಮ್ನೊಳಕ್ಕೆ ನಡೆದ್ಬಿಟ್ಲು. ಟೈಪ್ ರೈಟರ್ ಮುಂದೆ ಕೂತು ಕೈಯಿಂದ ಹಣೆಯನ್ನು ಒತ್ಕೊಂಡ್ಳು. ಅವಮಾನದಿಂದ ಅವಳಿಗೆ ಸಾಯುವಂತಾಯಿತು. ಇನ್ಮುಂದೆ ತಂದೆನ ಜವಾಬ್ದಾರಿ ಕೆಲಸಗಳಿಂದ ತಪ್ಪಿಸಿ ಆರಾಮವಾಗಿ ಇರಲು ಬಿಡಬೇಕು. ಅವಮಾನ ಅವಹೇಳನಗಳಾದರೂ ತಪ್ಪುತ್ತೆ. ಕೋಣೆಯೊಳಗೆ ಅಡಿ ಇಟ್ಟ ವೇಣು ಥಟ್ಟನೆ ನಿಂತ. ಗೆಲುವು ಸ್ವಾಭಿಮಾನದಿಂದ ವಿಜೃಂಭಿಸುವ ಮುಖದ ಮೇಲೆ ಚಿಂತೆಯ ಗೆರೆಗಳು. ಅವನಿಗೆ ಬೇಸರವಾಯಿತು. ಸವಿತಾ, ಅಪ್ಪ ಊಟಕ್ಕೆ ಕರೀತಾರೆ. ಮೊದಲು ಬಾರಿ ಅವಳನ್ನು ಬಾಯಿ ತುಂಬ ಹೆಸರಿಡಿದು ಕರೆದಿದ್ದು. ಅಷ್ಟು ಮೃದುವಾಗಿ ಅವನಿಗೇನು ಕರಿಬೇಕೆಂದಿರಲಿಲ್ಲ. ಅವಳ ಚಿಂತೆಯ ವಂದನ ನೋಡಿ ಕರಗಿ ಹೋಗಿದ್ದ. ನಂದು ಊಟ ಆಗಿತ್ತು. ತಟ್ಟನೆ ಸವರಿಸ್ಕೊಂಡು ಹೇಳಿದ್ಲು. ಶ್ರೀಮಂತರ ಸ್ವಾಭಿಮಾನದ ಮುಂದೆ ಕರಗಿ ಹೋಗಲು ಅವಳಿಗಿಷ್ಟವಿಲ್ಲ. ವೇಣುವಿನಂಥ ಅಹಂಕಾರದ ಮೊಟ್ಟೆಯ ಮುಂದೆ ಸೋಲೋದು ಅವಳಿಂದ ಆಗದ ಕೆಲಸ. ಬಂದು ಒಂದು ಮಾತು ಹೇಳಿ ಗಡುಸಾಗಿ ಹೇಳ್ಹೋದ. ಸ್ಟೂಲ್ನನ್ನು ಹಿಂದೆ ಜರುಗಿಸಿ ಹೊರಗೆ ಬಂದ್ಲು.
ಕೇಶವಯ್ಯನವರು ಶ್ರೀನಿವಾಸ್ ಅಯ್ಯನವರ ಜೊತೆ ಊಟಕ್ಕೆ ಕುಳಿತುಬಿಟ್ಟಿದ್ರು. ದಾಕ್ಷಣ್ಯಕ್ಕೆ ಆಗಲಿ ತಮ್ಮ ತಪ್ಪನ್ನು ಅರಿತು ಸಂಕೋಚಗೊಳ್ಳೋದಾಗಲಿ ಅವರ ಸ್ವಭಾವವಲ್ಲ. ಅದಕ್ಕೆ ಅವರು ಅಷ್ಟು ಸುಖವಾಗಿರೋದು ಅಂದ್ಕೊಂಡ್ಳು. ನಾನು ಊಟ ಮಾಡಿಕೊಂಡೇ ಮನೆಯಿಂದ ಹೊರಟಿದ್ದು. ಆ ಮಾತುಗಳಲ್ಲಿ ಅವಿಧೇಯತೆ ಇರಲಿಲ್ಲ. ವೇಣುಗೆ ಮಾತ್ರ ತುಂಬ ಅಹಂಕಾರದ ಹೆಣ್ಣಾಗಿ ಕಾಣಿಸಿದ್ಲು. ಬಡತನವಿದ್ರೂ ಎಂಥ ಸೊಕ್ಕು ಎಂದ್ಕೊಂಡ. ಆಯಿತು, ಇಲ್ಲೂ ಇನ್ನು ಸ್ವಲ್ಪ ಮಾತನಾಡ್ತಾ ಊಟ ಮಾಡಿದ್ರಾಯ್ತು. ಇನ್ನು ಒಲ್ಲೆ ಎನ್ನೋದು ಅವಳಿಂದಾಗಲಿಲ್ಲ. ಸಿಂಕ್ನಲ್ಲಿ ಕೈ ತೊಳೆದು ಬಂದು ಕೂತ್ಲು. ಅನುಕೂಲ ಒಂಥರ ಮನೆಯ ಊಟ ಅವಳಿಗೇನು ಸವಿ ಎನಿಸಲಿಲ್ಲ. ಸೇರಿದಷ್ಟು ಊಟ ಮಾಡಿದ್ಲು. ಮಧ್ಯೆ ಮಧ್ಯೆ ಶ್ರೀನಿವಾಸ್ ಅಯ್ಯನವರು ಕಾಂಟ್ರಾಕ್ಟರ್ ಬಗ್ಗೆ ಮಾತನಾಡುತ್ತಾ ಊಟ ಮಾಡಿದ್ರು. ವೇಣು, ಆ ಬಿಲ್ಗಳು ಇನ್ನೂ ಒಂದೆರಡು ವಿಷಯಗಳ ಬಗ್ಗೆ ಹೇಳಿದ್ದೇನೆಲ್ಲ, ಅದನ್ನೆಲ್ಲ ಸವಿತಾಳಿಗೆ ಹೇಳಿ ಟೈಪ್ ಮಾಡಿಸು ಎಂದರು ಸೋಫಾಗೆ ಒರಗುತ್ತಾ. ಎಲ್ಲ ಬೇಗನೆ ಟೈಪ್ ಮಾಡಿ ಮನೆಗೆ ಹೊರಟು ನಿಂತಳು. ತಂದೆಯನ್ನು ಕರೆಯೋದು ಅವಳಿಗೆ ಸಮಂಜಸವಾಗಿ ಕಾಣಲಿಲ್ಲ. ಹೇಳಿ ಹೊರಟೇ ಬಿಟ್ಲು. ಅವಳು ಹೋದ ಕಡೆ ಅಭಿಮಾನದಿಂದ ನೋಡುತ್ತಾ, ತುಂಬ ಅದೃಷ್ಟ ಮಾಡಿದ್ದೀರಿ ಕೇಶವಯ್ಯ. ಪಾದರಸದಂಥ ಹುಡುಗಿ. ಮದುವೆ ಆಗೋ ಗಂಡು ಅದೃಷ್ಟ ಮಾಡಿರಬೇಕು. ಕೇಶವಯ್ಯನವರಿಗೂ ಕೂಡ ಮಗಳ ವಿಷಯದಲ್ಲಿ ಅಭಿಮಾನ ಮೂಡದೆ ಹೋಗಲಿಲ್ಲ. ಹೆಣ್ಮಕ್ಕಳು ತಂದೆನ ತುಂಬ ಹಚ್ಕೊತಾರೆ. ಮಗಳ ನೆನಪಿನಿಂದ ಈ ಮಾತು ಆಡಿದ್ರು. ಎಲ್ಲಿ ಆ ಫೈಲ್ ತೆಗಿರಿ ಎಂದರು. ಎತ್ತಲು ನೋಡುತ್ತಾ ಕೇಶವ ಅಯ್ಯನವರು ಜ್ಞಾಪಿಸ್ಕೊಂಡು ಅಲ್ಲಿಲ್ಲಿ ಹುಡುಕಾಡಿದ್ರು. ಎಲ್ಲೂ ಕಾಣಿಸದಂತೆ ತೋರಲಿಲ್ಲ. ಟೀಪಾಯ್ ಮೇಲಿದ್ದ ಪೇಪರ್ಗಳನ್ನೆಲ್ಲ ಎತ್ತಿ ನೋಡಿದ್ರು. ಪೇಚಾಡಿಕೊಂಡು ಸುಮ್ಮನೆ ಕೂತರು. ಅವರ ಪೇಚಾಟಕ್ಕೆ ನಗು ಬಂದರೂ ಶ್ರೀನಿವಾಸ್ ಅಯ್ಯನವರಿಗೆ ಕೋಪ ಬಾರದೆ ಹೋಗಲಿಲ್ಲ. ಎಲ್ಲಿಟ್ರಿ? ಶ್ರೀನಿವಾಸ್ ಅಯ್ಯನವರ ಧ್ವನಿ ಗಡುಸಾಯಿತು. ಮನುಷ್ಯ ಸಭ್ಯ ಪ್ರಾಮಾಣಿಕ. ಇದನ್ನೆಲ್ಲ ಸಹಿಸಲು ಯಾರಿಂದ ಸಾಧ್ಯ? ಬೇಕಾದರೆ ಮನೆಯನ್ನೇ ಮರೆತು ಲೆಕ್ಕ ಬರೆಯುತ್ತಾ ಕೂತ್ ಬಿಡುವಂತಹ ಆಸಾಮಿ. ಒಂದು ದಿನ ತಾಪತ್ರಯ ತೋಡ್ಕೊಂಡವರಲ್ಲ, ಅಡ್ವಾನ್ಸ್ ಕೇಳಲಿಲ್ಲ, ಸಂಬಳದ ಬಗ್ಗೆ ಚಕಾರವೆತ್ತಲ್ಲ. ಆದರೆ ಅರ್ಥವಿಲ್ಲದ ಈ ಸ್ವಭಾವ ಮರೆತುಬಿಟ್ಟಿದ್ದೆ ಎಂದವರೇ ತಲೆ ಕೆರೆದುಕೊಳ್ಳುತ್ತಾ ಕಿಟಕಿಯ ಕಂಬಿಗೆ ಒರಗಿಸಿಟ್ಟಿದ್ದ ಫೈಲ್ನನ್ನು ಎತ್ಕೊಂಡು ಬಂದರು. ಮಗನ ನಗುವಿಗೆ ತಂದೆ ಜೊತೆಗೂಡಿಸಿದ್ರು. ಆಗ ಕೇಶವಯ್ಯನವರು ಹಲ್ಲು ಬಿಟ್ಟು ಕಿಸಿದ್ರು. ಸವಿತಾ ಜಮುನಾ ಜೊತೆ ಬೆಳಗ್ಗೆ ಬಸ್ನಲ್ಲಿ ಹೊರಟ್ಲು. ಅನಂತನೇ ಇಬ್ಬರನ್ನು ಬಸ್ಗೆ ಹತ್ತಿಸಿ ನಗುತ್ತಾ, ಅಲ್ರಿ, ನಿಮ್ಮ ಗೆಳತಿನ ಮಾತ್ರ ಹಳ್ಳಿಗೆ ಕರ್ಕೊಂಡು ಹೋಗ್ತಿದ್ದೀರಲ್ಲ, ನಮ್ಮನ್ನು ಯಾವಾಗ ಕರ್ಕೊಂಡು ಹೋಗೋದು ಎಂದು ಜಮುನಾ ಪೆಚ್ಚಾದ್ಲು. ಅವಳ ಮದುವೆಗೆ ಖಂಡಿತ ಕರೀತಾಳೆ, ಸುಮ್ನಿರು. ಅನಂತ ತಂಗಿಯ ಮಾತಿಗೆ ಜೋರಾಗಿ ನಕ್ಕ. ಆಗ ಬಂದರೂ ಬೇಸರಾನೆ. ಗೆಳತಿಯರು ನೀವಿಬ್ರು ಜೊತೆಯಾಗ್ಬಿಡ್ತೀರಿ. ಹೊಸಬರೋ ಹತ್ತಿರ ಏನು ಮಾತನಾಡಲಿ? ಜಮುನಾಳಿಂದ ಸುಮ್ಮನಿರಲಾಗಲಿಲ್ಲ. ಮುಖದಲ್ಲೆಲ್ಲ ನಗು ತುಂಬಿಕೊಂಡು ಹಾಸ್ಯದ ಧ್ವನಿಯಲ್ಲಿ ಮದುವೆ ಮಾಡಿಕೊಂಡು ಜೊತೆಯಾಗೇ ಬನ್ನಿ ಎಂದ್ಲು. ಸದ್ಯಕ್ಕೆ ಮದುವೆ ಆಗೋ ಯೋಚನೆಯೇ ಇಲ್ಲ. ಅರ್ಥಗರ್ಭಿತವಾಗಿ ತಂಗಿಯ ಮುಖ ನೋಡಿ ನಕ್ಕ. ಸವಿತಾ ಮುಖವನ್ನು ಸೊಟ್ಟಗೆ ಮಾಡಿದ್ಲು. ಜಮುನಾ ಸವಿತಾಳ ಕಡೆ ಕಣ್ಮಿಟಿಕ್ಸಿ, ಸದ್ಯಕ್ಕೆ ಸವಿತಾ ಮದುವೆ ಆಗೋಲ್ಲ, ನೀವೇ ಮದುವೆ ಆಗ್ಬಿಡಿ. ಅನಂತ ನಿಟ್ಟಿಸಿರು ಬಿಟ್ಟು, ಇವೆಲ್ಲ ಗಂಭೀರವಾಗಿ ತೆಗೆದುಕೊಳ್ಳುವ ಮಾತಾಗಿರಲಿಲ್ಲ. ಮದುವೆ ಆದರೆ ಸಾಕೆ, ಅವಳ ಪರ್ಸ್ ತುಂಬೋ ಏರ್ಪಾಡು ಬೇಡವೆ? ಜಮುನಾ ನಕ್ಕಳು. ಸವಿತಾ ಸುಮ್ಮನಿರಲಿಲ್ಲ. ಪರ್ಸ್ ಪೂರ್ತಿ ಮಾಡಿಕೊಂಡಿರುವವಳನ್ನೇ ಮದುವೆ ಆದರೆ ಆಯಿತು, ನಿಮಗೂ ತೊಂದರೆ ಇರೋಲ್ಲ. ಬಸ್ ಎಂಬುದನ್ನೇ ಮರೆತು ಅನಂತ ತಂಗಿಯ ಮೇಲೆ ಮೊಟಕಿದ. ಅದೆಲ್ಲ ಅಷ್ಟು ಸುಲಭ ಅಲ್ಲಮ್ಮ. ನೋಡೋಕೆ ಚೆನ್ನಾಗಿದ್ದೀರಿ. ಜಬರ್ದಾಗಿ ಉಡುಪು ಧರಿಸಿ ಓಡಾಡಿದ್ರೆ ನಿಮ್ಮನ್ನು ಡಾಕ್ಟ್ರು, ಆಫೀಸರು ಅನ್ಕೊತಾರೆ. ಆಮೇಲೆ ಮದುವೆ ಆಗೋದು ಸುಲಭ. ಅಷ್ಟೆಲ್ಲ ಧೈರ್ಯವಾಗಿ ಆಡಿದ ಜಮುನಾ ನಾಲಿಗೆ ಕಚ್ಕೊಂಡ್ಳು. ಸವಿತಾ ಹೆಚ್ಚಾಗಿ ಭಾವಿಸದೆ ಹಗುರವಾಗಿ ನಕ್ಕಳು. ಆಗಲಿ, ನಾಳೆಯಿಂದ ಆರಂಭಿಸ್ತೀನಿ ಎಂದು ನಕ್ಕಿದ. ಬಸ್ ಹೊರಟ ಎಷ್ಟೋ ಹೊತ್ತಿನವರೆಗೂ ಅಲ್ಲೇ ನಿಂತಿದ್ದ. ಅನಂತ ತಾನು ಕೆಲಸ ಮಾಡ್ತಿದ್ದ ಪ್ರೆಸ್ ಕಡೆಗೆ ಹೆಜ್ಜೆ ಹಾಕಿದ. ಪ್ರೆಸ್ ಒಡೆಯ ಇವನ ಗೆಳೆಯನೇ ಆಗಿದ್ರಿಂದ ಇಂತಹ ಕೆಲಸವೆಂದು ನಿಯಮ ಇರಲಿಲ್ಲ. ಎಲ್ಲ ಕೆಲಸದಲ್ಲೂ ಕೈಯಾಡಿಸ್ತಿದ್ದ. ಅವನಿಲ್ಲದಾಗ ಅವನ ಸೀಟ್ನಲ್ಲೂ ಕೂತು ವ್ಯವಹರಿಸ್ತಿದ್ದ. ಸಮಯ ಬಿದ್ದರೆ ಕಸ ಬಳಿಯಲು ಹಿಂತೆಗೆಯುತ್ತಿರಲಿಲ್ಲ. ಯಾವ ಕೆಲಸವೂ ಅವಮಾನವಿಲ್ಲವೆಂದು ಅವನ ಭಾವನೆ. ಇವನು ಬರುವ ವೇಳೆಗೆ ಕೆಲಸದ ಹುಡುಗರು ಪ್ರೆಸ್ನ ಬಾಗಿಲನ್ನು ತೆಗೆದಿದ್ರು.
ಅತ್ತಿತ್ತ ಓಡಾಡಿ ಮಾಡಬೇಕಾದ ಕೆಲಸವನ್ನು ನಿರ್ದೇಶಿಸಿ ಬಂದು ಕೂತ. ಪೇಪರಿನವನು ಎಸೆದು ಹೋಗಿದ್ದ ಪೇಪರನ್ನು ಕೈಗೆ ತೆಗೆದುಕೊಂಡು ಓದುತ್ತಾ ಕುಳಿತ. ಜಮುನಾ ಹೇಳಿದ ಮಾತುಗಳು ತಟ್ಟನೆ ಅವನಿಗೆ ಜ್ಞಾಪಕ ಬಂತು. ಕನಸಿನ ಲೋಕದ ಹುಡುಗಿಯರು ಎಂದು ಮನದಲ್ಲಿ ನಕ್ಕ. ಫೋನ್ ಶಬ್ದ ಮಾಡಿದಾಗ ಕೈಗೆತ್ಕೊಂಡು ಹಲೋ ಎಂದ. ಶೆಟ್ಟಿ ಹೇಳಿದಕ್ಕೆಲ್ಲ ಹೋಗುಟ್ಟಿದ. ಸಂಜೆವರೆಗೂ ಇಲ್ಲೇ ಇದ್ದು ಎಲ್ಲ ಗಮನಿಸೋದಾಗಿ ಆಶ್ವಾಸನೆ ಕೊಟ್ಟ. ಒಂದೆರಡು ಬಾರಿ ಹೊರಗೆ ಒಳಗೆ ಓಡಾಡಿದ. ಅರ್ಜೆಂಟಾಗಿ ಬೈಂಡ್ ಆಗಬೇಕಾದ ಪುಸ್ತಕಗಳೆಲ್ಲ ತಾನೇ ಬೈಂಡ್ ಮಾಡಿಸಿದ. ಕೆಲಸದವರು ಊಟಕ್ಕೆ ಹೋದಾಗ ಪೇಪರ್ ಓದುತ್ತಾ ಕೂತ. ಆಮೇಲೆ ಹೋಗಿ ಎದುರಿನ ಹೋಟೆಲ್ನಲ್ಲಿ ತಿಂಡಿ ತಿಂದು ಬಂದ. ಒಂದು ಆರ್ಡರ್ಗಳನ್ನು ತೆಗೆದುಕೊಂಡು ಅಡ್ವಾನ್ಸ್ನನ್ನು ಬೀರುವಿಗೆ ಸೇರಿಸಿದ. ಸಂಜೆ ಬಾಗಿಲು ಹಾಕಿ ಬೀಗದ ಕೈಯನ್ನು ಶೆಟ್ಟಿ ಮನೆಗೆ ಕಳಗಿಸಿ ಮನೆಯ ಕಡೆಗೆ ಹೆಜ್ಜೆ ಹಾಕಿದ. ಸವಿತಾ ಇಲ್ಲದ ನೆನಪಾಗಿ ಮುಖ ಮುದುರಿದ. ಮಂಕಾಗಿ ಕೂರುವ ತಾಯಿಯ ಮುಂದೆ ಹೋಗಿ ಕೂತ್ಕೊಳ್ಳೋದು ಬೇಸರ ಎಂದು ಸಿನಿಮಾಗೆ ನುಗ್ಗಿದ. ಮಾಮೂಲು ಅರಬೆತ್ತಲೆಯ ಪ್ರದರ್ಶನ, ಅರ್ಥವಿಲ್ಲದ ಸನ್ನಿವೇಶಗಳು, ತಲೆನೋವು ಬಾರಿಸಿಕೊಂಡು ಹೊರಗೆ ಬಂದ. ಸವಿತಾಳನ್ನು ಒಂದೆರಡು ದಿನಗಳಲ್ಲಿಯೇ ಬಂದ್ಬಿಡು ಎಂದು ಹೇಳಬೇಕಾಗಿತ್ತೆಂದು ಪೇಚಾಡ್ಕೊಂಡ. ಮನೆಗೆ ಬಂದಾಗ ನಿಶ್ಶಬ್ದ ವಾತಾವರಣ. ಅವನನ್ನು ಹೊರಗೆ ದಬ್ಬಿದಂತೆ ಆಯಿತು. ಸವಿತಾಳಿಗೆ ಮದುವೆ ಮಾಡಿಬಿಟ್ರೆ ಅಬ್ಬಬ್ಬಾ ಎಂದ್ಕೊಂಡ. ತಂಗಿಯ ಬಗ್ಗೆ ಅಭಿಮಾನ ಹೊಕ್ಕಿತು. ಕೂಡಲೇ ಹೋಗಿ ನೋಡ್ಬೇಕೆನ್ನುವ ತವಕವಾಯಿತು. ಬಡಿಸಿದ್ದೀನಿ ಬಾ ಎಂದಾಗ ಹೋಗಿ ತಟ್ಟೆಯ ಮುಂದೆ ಕೂತ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಈಗ ಹೊಟ್ಟೆ ಚೆನ್ನಾಗಿಯೇ ಹಸಿವಿತ್ತು. ಹೊಟ್ಟೆ ತುಂಬ ನಿಟ್ಟಿಸಿರು ಬಿಟ್ಟು ತಾಯಿಯ ಕಡೆ ನೋಡಿದ. ಅವರು ತಟ್ಟೆಯ ಅನ್ನ ಬಡಿಸುತ್ತಿದ್ದರೂ ಒಂದು ವಿಧವಾದ ಆವೇಶ ಉಕ್ಕಿತು. ಜಗತ್ತು ಹೆಣ್ಣಿಗೆ ಬಹಳ ಅನ್ಯಾಯ ಮಾಡ್ತಿದೆ ಎನಿಸಿತು. ಸರಿಯಾದ ವೇಳೆಗೆ ಬಸ್ ಸಿಕ್ತು ಎಂದು ಹೇಳಿದ್ರು ಅನಸೂಯಮ್ಮ. ಹುಳಿ ಬಡಿಸ್ಕೊಳ್ತಾ ಯಾವುದೋ ಗೊಂಗಿನಲ್ಲಿದ್ದವನು ತಟ್ಟನೆ ಬೆಚ್ಚಿಬಿದ್ದ. ಸಿಕ್ತು, ಯಾವತ್ತೋ ಸರಿಯಾಗಿ ಬರ್ತೀನಿ ಅಂತ ಸವಿತಾ ಹೇಳಿದ್ಲು. ಅವಳೇನೋ ಒಂದೆರಡು ದಿನಗಳಲ್ಲಿ ಬರ್ತೀನಿ ಅಂದ್ಲು. ಜಮುನಾ 8 ದಿನಕ್ಕೆ ಮೊದಲು ಕಳಗಿಸಲ್ಲ ಅಂತ ಹೇಳಿ ಹೋದ್ಲು. ಅನಂತ ಹಾಸಿಗೆಯನ್ನು ಹೊರಳಿಸಿದ. ಆ ಕೆಲಸವನ್ನು ಹೆಚ್ಚು ಕಡಿಮೆ ಸವಿತಾಳೆ ಮಾಡ್ತಿದ್ಲು. ಕೋಪದಿಂದ ಬುದ್ಧಿ ಹೇಳಿದ್ರೂ ಅಣ್ಣನ ಬಗ್ಗೆ ಉದಾಸೀನ ತೋರಿದವಳಲ್ಲ. ಸಂಪಿಗೆ ಹಳ್ಳಿ ಸುಬ್ಬಣ್ಣ ಬಂದಿದ್ದ. ಜಾತಕ ಕೊಟ್ಟೋಗಿದ್ದಾನೆ. ಅನಂತ ತಟ್ಟನೆ ತಾಯಿಯ ಕಡೆ ತಿರುಗಿದ. ಸದ್ಯದಲ್ಲೇ ಯಾರ ಮದುವೆಯ ಸಿದ್ಧತೆಯೂ ಇರಲಿಲ್ಲ. ಮಾಡಿದ್ರೆ ಸವಿತಾಳ ಮದುವೆ ಮಾಡಬೇಕಾಗಿತ್ತು. ಇನ್ನು 1-2 ವರ್ಷಗಳಾದರೂ ಅವೆಲ್ಲ ಸಾಧ್ಯವಿರಲಿಲ್ಲ. ಯಾಕೆ? ಹುಬ್ಬು ಸಂಕಿಸಿ ಕೇಳಿದ. ಯಾಕೆ ಅಂದರೆ ಏನು ಹೇಳಿ? ಅವರಣ್ಣನ ಮಗಳಿಗೆ ಫೈನಾದ ಗಂಡು ಬೇಕಂತೆ. ನೀನು ದೃಷ್ಟಿಯಲ್ಲಿ ಇಟ್ಕೊಂಡೇ ಜಾತಕ ಕೊಟ್ಟು ಹೋಗಿದ್ದಾರೆ. ಅನಂತನಿಗೆ ಅಳಬೇಕು ನಗಬೇಕು ತಿಳಿಯದಾಯಿತು. ಗಂಡಿಗೆ ಒಂದು ಹೆಣ್ಣು, ಹೆಣ್ಣಿಗೊಂದು ಗಂಡು, ಇದೇ ಸಮಾಜದ ತೀರ್ಮಾನವೇನು? ಮದುವೆ ವಾಸ್ತವ ಪ್ರಪಂಚದ ವ್ಯವಹಾರವೇನು ಎಂದುಕೊಂಡ. ಅಮ್ಮ, ಅವರು ಬಂದರೆ ಜಾತಕ ವಾಪಸ್ ಕೊಡು. ಅವರಿಗೆ ಬೇಕಾಗಿರೋದು ಫೈನಾದ ಗಂಡು. ನನ್ನ ವಿಷಯ ತಿಳಿದಿದ್ರೆ ಜಾತಕ ಇಟ್ಕೊಂಡು ನಮ್ಮ ಮನೆವರೆಗೂ ಬರ್ತಾ ಇರಲಿಲ್ಲ. ಊಟ ಮುಗಿಸಿ ಹೊರ ಬರೋವರೆಗೂ ಮಾತಾಡಲಿಲ್ಲ. ಅನಸೂಯಮ್ಮ ಮನಸ್ಸಿನಲ್ಲಿ ಮುಂದಿನ ಯೋಚನೆಯ ಬಗ್ಗೆ ಮೆಲುಕು ಹಾಕುವಂತೆ ಮದುವೆ ಮಾಡಿ ಮಗನನ್ನು ಜವಾಬ್ದಾರಿ ಮನುಷ್ಯನನ್ನಾಗಿ ಮಾಡೋದು ಅವರಿಗೆ ಅವಸರವೆನಿಸಿತು. ಆಗ ತಾನೇ ಮಲಗಿ ರಗ್ಗನ್ನು ಕತ್ತಿನವರೆಗೂ ಎಳೆದುಕೊಂಡ. ಕಣ್ಣು ಮುಚ್ಚಿ ಮಲಗಿದ. ಯೋಚನೆಗಳು ಮುತ್ತಿದರೂ ನಿರಾತಂಕವಾಗಿ ಮಲಗಲು ಪ್ರಯತ್ನಿಸುತ್ತಿದ್ದ. ಅನಂತು ಎಂದರು ಅನಸೂಯಮ್ಮ. ತಮ್ಮ ಮನಸ್ಸಿನ ಯೋಚನೆಯನ್ನು ಮಗನ ಮುಂದೆ ಬಿಚ್ಚಿಟ್ಲು. ಅಮ್ಮ, ಮದುವೆ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡ. ಸವಿತಾ ಮದುವೆ ಮಾಡೋವರೆಗೂ ಆ ಯೋಚನೆಯೇ ಇಲ್ಲ. ಕಟ್ಟಿಕೊಂಡ ಹೆಣ್ಣನ್ನು ಸಾಕು ಯೋಗ್ಯತೆ ಬರೋವರೆಗೂ ಅದರ ಯೋಚನೆ ಬೇಡ ಎಂದವನೇ ಮಗ್ಲಾದ. ಇನ್ನು ಹೇಳಿ ಪ್ರಯೋಜನವಿಲ್ಲವೆಂದ್ಕೊಂಡು ಹಾಸಿಗೆ ಬಿಡಿಸ್ಕೊಂಡು ಮಲಗಿದ್ರು. ಬಸ್ನಲ್ಲಿ ಇಳಿದು ಗೆಳತಿಯರು ಬಂಡಿಯಲ್ಲಿ ಮನೆ ತಲುಪಿದಾಗ, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.